ನಮಸ್ಕಾರ ವೀಕ್ಷಕರೇ, ನಾನು ಆಚಾರ್ಯ ಶಕ್ತಿ, ಸಂಖ್ಯಾಶಾಸ್ತ್ರಜ್ಞ ಮತ್ತು ವಾಸ್ತುಶಾಸ್ತ್ರಜ್ಞ. ಈಗ ನಾನು ನನ್ನ ಹಿಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಹೇಳ್ಕೊಟ್ಟಿದ್ದೆ ಅಲ್ವಾ, 2025 ಒಂದು ವರ್ಷ ಭವಿಷ್ಯ ಅಲ್ವಾ. ಹೀಗೆ ನಾನು ಜನ್ಮ ಸಂಖ್ಯೆ ಅನುಸಾರವಾಗಿ ಈ ಸಂಚಿಕೆಯಲ್ಲಿ ನಾನು ಜನ್ಮ ಸಂಖ್ಯೆ ಅನುಸಾರವಾಗಿ 2025 ವರ್ಷ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ಓಕೆ, ಈಗ ನೋಡಿ, ಜನ್ಮ ಸಂಖ್ಯೆ ಅನುಸಾರವಾಗಿ ಅಂದ್ರೆ ಜನ್ಮ ಸಂಖ್ಯೆ ಬಂದು 1, 10, 19, 28. ಜನ್ಮ ಸಂಖ್ಯೆ 1, 10, 19, 28. ಓಕೆ, ಇದೆಲ್ಲ ಜನ್ಮ ಸಂಖ್ಯೆಗಳು ಅಂದ್ರೆ ಬರ್ತ್ ಡೇಟ್ ಏನಿರುತ್ತಲ್ಲ ಅದರದ್ದು ರೂಲಿಂಗ್ ಪ್ಲಾನೆಟ್ ಬಂದು ಸೂರ್ಯ. ಓಕೆ, ರೂಲಿಂಗ್ ಪ್ಲಾನೆಟ್ ಬಂದು ಸೂರ್ಯ. ಈಗ 2025 ಸಂಖ್ಯೆ 9 ಬರುತ್ತೆ. 9 ಮತ್ತು 1ರ ಸಂಖ್ಯೆಯ ಸಂಬಂಧಗಳು ಉತ್ತಮವಾಗಿರುತ್ತೆ. ಓಕೆ, ಒಂದು ಫ್ರೆಂಡ್ಲಿ ನಂಬರ್ಸ್ ಅಂತ ಹೇಳ್ಬೋದು, ಫ್ರೆಂಡ್ಲಿ ಕಂಪ್ಯಾಟಿಬಿಲಿಟಿ ಅಂತ ಹೇಳ್ಬೋದು. ಓಕೆ, ಈಗ ಈ ಪ್ರಕಾರ ನೋಡೋದಾದ್ರೆ ಈ ಪ್ರಕಾರ ಸಂಖ್ಯೆ 1, 10, 19, 28ಕ್ಕೆ ಹೇಗಿರುತ್ತೆ ಈ ವರ್ಷ ನೋಡಿ. ಸಂಖ್ಯೆ 1ರಲ್ಲಿ ಹುಟ್ಟಿರುವಂತವ್ರಿಗೆ ವೃತ್ತಿ ಜೀವನದಲ್ಲಿ ಒಂದು ಯಶಸ್ಸು ಇದ್ದೇ ಇರುತ್ತೆ. ಸಂಖ್ಯೆ 1ರಲ್ಲಿ ಹುಟ್ಟಿರುವಂತ ಅವರು ಮಾಡುವಂತ ವೃತ್ತಿ ಕೆಲಸ ಕಾರ್ಯಗಳಲ್ಲಿ ಜಾಬ್ ಮಾಡ್ತಾ ಇರ್ಬೋದು, ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಅವರ ಒಂದು ವೃತ್ತಿ ಕಾರ್ಯಗಳಲ್ಲಿ ಯಶಸ್ಸು ಹೆಚ್ಚಾಗಿ ಈ ವರ್ಷ ಬರುತ್ತೆ. ಆಮೇಲೆ ನಾಯಕತ್ವದ ಕೌಶಲ್ಯಗಳು, ಇವಾಗ ನಂಬರ್ 1 ಅಂತ ಹೇಳಿದ್ರೆ ಅದೇನಾಗುತ್ತೆ, ನ್ಯಾಚುರಲ್ ಲೀಡರ್ಸ್ ಅಂತ ನಾವು ನಂಬರ್ 1ಗೆ ಹೇಳ್ತೇವೆ. ಓಕೆ, ಸಂಖ್ಯೆ 1ರಲ್ಲಿ ಹುಟ್ಟಿರುವಂತವ್ರು ಏನಾಗುತ್ತೆ, ನ್ಯಾಚುರಲ್ ಆಗಿ ಅವರು ಲೀಡರ್ಶಿಪ್ ಕ್ವಾಲಿಟೀಸ್ ನ ಹೊಂದಿರ್ತಾರೆ. ಈಗ ಆ ತರದ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ಗಳು ಈ ವರ್ಷ ಏನಾಗುತ್ತೆ, ಐಡೆಂಟಿಫೈ ಆಗುತ್ತೆ, ಅಂದ್ರೆ ಗುರುತಿಸಲ್ಪಡುತ್ತೆ. ಸಾಮಾಜಿಕವಾಗಿ ಒಂದು ಪ್ರಭಾವಿ ವ್ಯಕ್ತಿಗಳ ಮೂಲಕ ಅಥವಾ ಒಂದು ಅಧಿಕಾರಿಗಳಲ್ಲಿ ಏನಾಗುತ್ತೆ, ಈ ನಾಯಕತ್ವ ಗುಣಗಳು ಗುರುತಿಸಲ್ಪಡುತ್ತೆ ಈ ವರ್ಷ. 1, 10, 19, 28ರಲ್ಲಿ ಹುಟ್ಟಿರುವಂತವ್ರಿಗೆ, ಸಾಮಾಜಿಕ ರಂಗದಲ್ಲಿ ಕೆಲಸ ಮಾಡ್ತಿರುವಂತ ಉದ್ಯೋಗಿಗಳಿಗೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ನೋಡಿ, ವ್ಯಾಪಾರ, ಈಗ ಏನಾದ್ರೂ 1ರಲ್ಲಿ ಹುಟ್ಟಿರುವಂತ ಜನರಿಗೆ ವ್ಯಾಪಾರಿಗಳಾಗಿದ್ರೆ ಹೆಚ್ಚಾಗಿ ವ್ಯಾಪಾರವನ್ನ ವಿಸ್ತರಿಸುವಂತ, ಅವ್ರಿಗೆ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಆ ರೀತಿಯ ಒಂದು ಅಪಾರ್ಚುನಿಟೀಸ್ ಈ ವರ್ಷದಲ್ಲಿ ಹೆಚ್ಚಾಗಿ ನಿಮ್ಗೆ ಸಿಗುತ್ತೆ. ಆ ಒಂದು ಅಪಾರ್ಚುನಿಟೀಸ್ ಹೆಚ್ಚಾಗಿ ನಿಮ್ಗೆ ಸಿಗುತ್ತೆ. ಮತ್ತೆ ಇನ್ನೊಂದು ವಿಶೇಷವಾಗಿ ಹೇಳೋದು ಏನಂತ ಹೇಳಿದ್ರೆ, ಫೈನಾನ್ಷಿಯಲ್ ಮ್ಯಾಟರ್ ಅಲ್ಲಿ ಏನಾಗುತ್ತೆ, ಆರ್ಥಿಕ ವಿಷಯದಲ್ಲಿ ಸ್ವಲ್ಪ ಅತಿಯಾದ ಆತ್ಮವಿಶ್ವಾಸ ಒಳ್ಳೆಯದಲ್ಲ. ಸಂಖ್ಯೆ 1ರಲ್ಲಿ ಹುಟ್ಟಿರೋರ್ಗೆ ಏನಾಗುತ್ತೆ, ಫೈನಾನ್ಷಿಯಲ್ ಮ್ಯಾಟರ್ ಆಗಲಿ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಅತಿಯಾದ ಒಂದು ಆತ್ಮವಿಶ್ವಾಸ ಇದು ಇರುತ್ತೆ, ನ್ಯಾಚುರಲ್ ಆಗಿ ಇರುತ್ತೆ ಅತಿಯಾದ ಆತ್ಮವಿಶ್ವಾಸ. ಬಟ್ ಈ ವರ್ಷದಲ್ಲಿ ಏನಾಗುತ್ತೆ ಗೊತ್ತಾ, ಅತಿಯಾದ ಆರ್ಥಿಕ ವಿಷಯವಾಗಿ ಫೈನಾನ್ಷಿಯಲ್ ಮ್ಯಾಟರ್ ಅಲ್ಲಿ ಅತಿಯಾದ ಆತ್ಮವಿಶ್ವಾಸ ಒಳ್ಳೆಯದಲ್ಲ. ಫೈನಾನ್ಷಿಯಲ್ ಡಿಸಿಷನ್ಸ್ ಏನಾದರೂ ತಗೊಳ್ಳೋಕ್ಕಿಂತ ಮುಂಚೆ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಕಡೆಯಿಂದ ಒಂದು ಸಜೆಷನ್ ತಗೊಳ್ಳೋದು ತುಂಬಾ ಒಳ್ಳೆಯದು. ಅಂದ್ರೆ ಆರ್ಥಿಕ ಸಲಹೆಗಾರರಿಂದ ಆರ್ಥಿಕ ಸಲಹೆಗಳನ್ನು ತೆಗೆದುಕೊಂಡು ಆ ರೀತಿ ಒಂದು ಡಿಸಿಷನ್ಸ್ ಗಳನ್ನ ತಗೊಳ್ಳೋದ್ರಿಂದ ಈ ವರ್ಷ ಸ್ವಲ್ಪ ಫೈನಾನ್ಷಿಯಲ್ ಮ್ಯಾಟರ್ಗಳಲ್ಲಿ ಹೆಚ್ಚು ಗಮನ ಕೊಟ್ಟು ಒಂದು ಎಚ್ಚರಿಕೆಯಿಂದ ವ್ಯವಹರಿಸಬೇಕಾದಂತ ಈ ವರ್ಷ ಆಗಿರುತ್ತೆ. ಆಮೇಲೆ ಇನ್ನೊಂದು ಏನಾಗುತ್ತೆ, ವೈವಾಹಿಕ ಜೀವನದಲ್ಲಿ ಮತ್ತು ಹಳೆಯ ಸಮಸ್ಯೆಗಳೇನಾದ್ರೂ ಇದ್ರೆ, ಮುಂಚೆ 1-2-3 ವರ್ಷದಿಂದ ವೈವಾಹಿಕ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ, ಪತಿ ಪತ್ನಿಗಳಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ, ಅಥವಾ ಯಾವುದಾದ್ರೂ ಸಂಬಂಧಗಳಲ್ಲಿ ಫ್ಯಾಮಿಲಿ ರಿಲೇಟಿವ್ಸ್ ನಲ್ಲಿ ಏನಾದರೂ ಹಳೆಯ ವೈಷಮ್ಯಗಳೇನಾದ್ರೂ ಇದ್ರೆ ಈ ವರ್ಷ ಅದು ಒಂದು ಬಗೆಹರಿಸಿಕೊಳ್ಳುವಂತ ಸಂದರ್ಭಗಳು ಇರುತ್ತೆ. ಬಗೆಹರಿಸಿಕೊಳ್ಳುವಂತ ಸಂದರ್ಭಗಳು ಹೆಚ್ಚಾಗಿ ನಿಮ್ಮ ಮುಂದೆ ಕಂಡು ಬರುತ್ತೆ. ಆ ರೀತಿ ಅವಕಾಶಗಳು ಸಿಕ್ಕಾಗ ಅವಕಾಶಗಳನ್ನು ಬಳಸ್ಕೊಂಡು ಆ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುವುದರಿಂದ ಈ ವರ್ಷ ನಿಮಗೆ ತುಂಬಾ ಒಂದು ಉತ್ತಮವಾದಂತ ವರ್ಷ ಅಂತಾನೆ ಹೇಳ್ಬಹುದು. ಅವಕಾಶ ಸಿಕ್ಕಾಗ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಿ. ಅದರಿಂದ ಏನಾಗುತ್ತೆ, ನಿಮ್ಮ ಜೀವನದ ಮುಂದಿನ ಏಳಿಗೆಗೆ ಅದು ಒಂದು ದಾರಿ ಆಗತ್ತೆ. ಓಕೆ, ಅದಕ್ಕೆ ನಾನು ಹೇಳೋದು, ಸ್ವಾಭಿಮಾನ ಸಂಖ್ಯೆ 1ರಲ್ಲಿ ಹುಟ್ಟಿದ್ರೆ ಸ್ವಾಭಿಮಾನ ಜಾಸ್ತಿ. ಅದೇ ಸ್ವಾಭಿಮಾನ ಏನಾಗುತ್ತೆ, ಅತಿಯಾದ್ರೆ ಒಳ್ಳೆಯದಲ್ಲ. ಅದಕ್ಕೆ ನಾನು ಆತ್ಮವಿಶ್ವಾಸ ಇರಬೇಕು, ಅಥವಾ ಅತಿಯಾದ ಆತ್ಮವಿಶ್ವಾಸ ಒಳ್ಳೆಯದಲ್ಲ. ಹೀಗೆ ಈಗ ನೋಡಿ, ಸಂಬಂಧ ನಂಬರ್ 1 ಮತ್ತೆ 9ರ ಒಂದು ಸಂಬಂಧ ಚೆನ್ನಾಗಿರುತ್ತೆ. ಆದ್ರೆ ಕೆಲವೊಂದು ವಿಷಯದಲ್ಲಿ ಏನಾಗುತ್ತೆ, ಇಲ್ಲಿ 2 to 5 ಅಂದ್ರೆ ಚಂದ್ರ ಮತ್ತು ಬುಧನ ಒಂದು ಸಂಯೋಗದಿಂದ ಸಂಖ್ಯೆ 9 ಬಂದಿರೋದ್ರಿಂದ ಏನಾಗುತ್ತೆ, ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಬರುತ್ತೆ.
ಅದನ್ನ ಏನು ಮಾಡಬೇಕು, ಒಂದು ಸಜೆಷನ್ಸ್ ನ ತಗೊಂಡು ನಿಮ್ಮ ಜೀವನದಲ್ಲಿ ಮುಂದೆ ಹೋಗೋದ್ರಿಂದ ಈ ವರ್ಷ ಒಂದು ತುಂಬಾ ಚೆನ್ನಾಗಿ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಈಗ ನೋಡಿ, ಇವಾಗ ನಾನು ಕೆಲವೊಂದು ಪರಿಹಾರಗಳನ್ನ ನಿಮ್ಗೆ ಸೂಚಿಸ್ತೇನೆ. ಓಕೆ, ಪರಿಹಾರಗಳಂತ ಏನ್ ಹೇಳಿದ್ರೆ, ಪ್ರತಿದಿನ ಬೆಳಿಗ್ಗೆ ಫ್ರೆಶ್ ಅಂದ್ರೆ ಹಲ್ಲುಜ್ಜೋದಕ್ಕಿಂತ ಮುಂಚೆನೆ ಒಂದೆರಡು ಏಲಕ್ಕಿ ಕಾಳುಗಳನ್ನ ತಿನ್ಬೇಕು ಪ್ರತಿ ದಿವಸ. ಆಮೇಲೆ ಊಟದ ನಂತರ 2 ಕಾಳು ಏಲಕ್ಕಿಯನ್ನ ತಿನ್ನುವಂತ ಒಂದು ಅಭ್ಯಾಸವನ್ನು ಇಟ್ಕೊಳ್ಳಿ. ಇದರಿಂದ ನಿಮ್ಗೆ ಆ ದಿವಸದಲ್ಲಿ ಬರುವಂತ ಅಡಚಣೆಗಳು, ಫೈನಾನ್ಷಿಯಲ್ ಮ್ಯಾಟರ್ಸ್ ಅಲ್ಲಿ ರಾಂಗ್ ಡಿಸಿಷನ್ಸ್ ಆಗುವಂತದನ್ನ ತಡೆಗಟ್ಟಬಹುದು. ಆಮೇಲೆ ಇನ್ನೊಂದು ಏನಾಗುತ್ತೆ, ಈ ವರ್ಷದಲ್ಲಿ ನೀವು ಹೆಚ್ಚಾಗಿ ಡಾರ್ಕ್ ಕಲರ್ ಇರುವಂತ ಬಟ್ಟೆಗಳನ್ನಾಗಲಿ, ಡಾರ್ಕ್ ಕಲರ್ ಇರುವಂತ ವಸ್ತುಗಳನ್ನ ಬಳಸುವುದನ್ನ ಕಡಿಮೆ ಮಾಡಬೇಕು. ಆಮೇಲೆ ಕಪ್ಪು ಬಣ್ಣದ ವಸ್ತುಗಳನ್ನು ಬಳಸುವುದನ್ನು ಕಡಿಮೆ ಮಾಡಬೇಕು. ಡಾರ್ಕ್ ಕಲರ್ ಬಟ್ಟೆ ಆಗಲಿ, ಬ್ಲ್ಯಾಕ್ ಕಲರ್ ಬಟ್ಟೆ ಆಗಲಿ ಸ್ವಲ್ಪ ಈ ವರ್ಷ ಅವಾಯ್ಡ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಇರುತ್ತೆ. ಒಟ್ಟಾರೆ ಎಲ್ಲ ರೀತಿಯಿಂದಲೂ ಈ ವರ್ಷ ಸಂಖ್ಯೆ 1ರಲ್ಲಿ ಹುಟ್ಟಿರುವಂತವರಿಗೆ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಜಾಣ್ಮೆಯಿಂದ ಈ ಸಮಯವನ್ನ ಸದುಪಯೋಗ ಮಾಡಿಕೊಳ್ಳಿ. ನಮಸ್ಕಾರ.